ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ನಡೆದಿದೆ ಅನ್ನುವಂಥ ಆರೋಪದ ಬೆನ್ನಲ್ಲೇ ಬಿಜೆಪಿ ಕಚೇರಿಗೆ ಶಾಸಕ ಚಂದ್ರು ಲಮಾಣಿ ಅವರು ಆಗಮಿಸಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಅಡ್ಡ ಮತದಾನ ಮಾಡಿರೋದಾಗಿ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರಿಗೆ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಚಂದ್ರು ಲಮಾಣಿ ಅವರು ಬಿಜೆಪಿ ಕಚೇರಿಗೆ ಆಗಮಿಸಿರುವಂತದ್ದು. ಇಲ್ಲಿ ಚಂದ್ರು ಲಮಾಣಿ ಅವರಿಗೆ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಪಕ್ಷದ ನಾಯಕರು ಸೂಚಿಸಿದ್ರು. ಅದರಂತೆಯೇ ನಾಯಕರ ಸೂಚನೆಯಂತೆಯೇ ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ ಅಂತ ಹೇಳಿ ಚಂದ್ರು ಲಮಾಣಿ ಅವರು ಸ್ಪಷ್ಟನೆ ನೀಡುತ್ತಿದ್ದಾರೆ. ಹಾಗಾಗಿ ಪಕ್ಷದಿಂದಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಲಾಗ್ತಾ ಇರುವಂತದ್ದು. ಈಗ ಬಿಜೆಪಿ ಜೆಡಿಎಸ್ ವಲಯದಲ್ಲಿ ಈ ಒಂದು ವಾರ್ ಶುರುವಾಗಿದೆ. ಇಲ್ಲಿ ಯಾರು ಜೆಡಿಎಸ್ಗೆ ಮತ ಹಾಕಬೇಕಾಗಿದ್ದಂತ ಮತಗಳು ಈಗ ಬೇರೆ ಕಡೆ ಟರ್ನ್ ಆಗಿರುವಂತದ್ದು, ಅಡ್ಡ ಮತದಾನ ನಡೆದಿದೆ, ಕ್ರಾಸ್ ವೋಟಿಂಗ್ ಮಾಡಲಾಗಿದೆ ಅನ್ನುವಂತ ಆರೋಪಗಳು ಎರಡೂ ಪಕ್ಷಗಳು ಕೇಳಿ ಬರ್ತಾ ಇರುವಂತದ್ದು. ಅದರ ನಡುವೆ ಬಿಜೆಪಿಯಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ನಾಯಕರ ಮಾತನ್ನ ಮೀರಿ ನಾಯಕರ ಸೂಚನೆಯಂತೆ ಮಾಡದೆ ಅವರ ಮನಸ್ಸಿಗೆ ಬಂದ ರೀತಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳೇನಿತ್ತು, ಇದಕ್ಕೆ ಈಗ ಚಂದ್ರು ಲಮಾಣಿ ಅವರು ತಾನು ಈ ಒಂದು ಕೆಲಸವನ್ನ ಮಾಡಿಲ್ಲ, ಕ್ರಾಸ್ ವೋಟಿಂಗ್ ಮಾಡಿಲ್ಲ, ನಾಯಕರು ಏನೊಂದು ಸೂಚನೆಯನ್ನ ನೀಡಿದ್ರು ಅದೇ ರೀತಿಯಾಗಿ ನಾನು ನಡೆದುಕೊಂಡಿದ್ದೇನೆ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡೋದಕ್ಕೆ ಬಿಜೆಪಿ ಕಚೇರಿಗೆ ಬಂದಿರುವಂತದ್ದು. ಶಾಸಕರು ಚಂದ್ರು ಲಮಾಣಿ ಅವರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರನ್ನ ಭೇಟಿಯಾಗಿದ್ದಾರೆ.